ಎಸ್ಐಆರ್ ಅವಧಿ ಮತ್ತೆ ಈಗ ವಿಸ್ತರಣೆಯಾಗಿದೆ. 8ರ ಬದಲು ಆಗಸ್ಟ್ 17ರ ತನಕ ಮನೆ ಮನೆ ಭೇಟಿಯನ್ನು ಕೊಡ್ತಾರೆ ಎಸ್ಐಆರ್ ಅಧಿಕಾರಿಗಳು. ಈಗಾಗಲೇ ಅವಧಿ ಈ ಹಿಂದೆ ವಿಸ್ತರಣೆಯಾಗಿತ್ತು ಆಗಸ್ಟ್ 8ರವರೆಗೆ, ಈಗ ಮತ್ತೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಆಗಸ್ಟ್ 17ರವರೆಗೆ. 8ರ ಬದಲು ಆಗಸ್ಟ್ 17ರ ತನಕ ಮನೆ ಮನೆಗೆ ಎಸ್ಐಆರ್ ಅಧಿಕಾರಿಗಳು ಭೇಟಿಯನ್ನು ಕೊಡ್ತಾರೆ. ಇನ್ನೂ ಕೂಡ ಈ ಎಸ್ಐಆರ್ ಪ್ರಕ್ರಿಯೆ ಮುಗ್ದಿಲ್ಲ, ಹೀಗಾಗಿ ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಈ ಹಿಂದೆ 8 ಡೇಟ್ ಅನ್ನ ವಿಸ್ತರಣೆ ಮಾಡಲಾಗಿತ್ತು 8ಕ್ಕೆ. ಆಗಸ್ಟ್ 24ಕ್ಕೆ ಮೊದಲ ಪಟ್ಟಿ ಪ್ರಕಟವಾಗುತ್ತೆ. ಸೆಪ್ಟೆಂಬರ್ 23ರವರೆಗೂ ಕೂಡ ಅವಕಾಶವನ್ನ ನೀಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸತ್ತಾರ್. ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸತ್ತಾರ್, ಇದೀಗ ಈ ಹಿಂದೆ 8ಕ್ಕೆ ಅವಧಿಯನ್ನು ವಿಸ್ತರಣೆ ಮಾಡಿದ್ರು, ಈಗ ಮತ್ತೆ ಎಕ್ಸ್ಟೆಂಡ್ ಆಗಿರೋದು 17ರವರೆಗೆ. ಇನ್ನೂ ಕೂಡ ಈ ಎಸ್ಐಆರ್ ಪ್ರಕ್ರಿಯೆ ಮುಗ್ದಿಲ್ವಾ? ಸದ್ಯಕ್ಕೆ ಏನ್ ಮಾಹಿತಿ ಇದೆ? ಯಾವಾಗ ಈ ಪಟ್ಟಿಯನ್ನು ಪ್ರಕಟ ಮಾಡ್ತಾರೆ? ಪ್ರವೀಣ್, ಈಗಾಗಲೇ ಎನ್ಯುಮರೇಷನ್ ಫಾರ್ಮ್ 100% ಕೂಡ ಡಿಜಿಟಲೈಸ್ ಆಗಿದೆ. ಬಟ್ ಈ ಸಾರಿ ಮತ್ತೆ ವಿಸ್ತರಣೆ ಆಗಲು ಕಾರಣ ಏನಂದ್ರೆ, ಈ ಎಸ್ಡಿಡಿಒ ಮತದಾರರೇನಿದೆ 1,09,00,000 ಇದೆ, ಅಲ್ಲಿ ಒಂದು ಕಡೆ ಲೋಪ ಆಗಿದೆ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಕೆಲವೊಂದು ಕ್ಷೇತ್ರದಲ್ಲಿ ಉದಾಹರಣೆಗೆ ಮೊನ್ನೆ ಒಂದು ಎಡವಟ್ಟಾಗಿತ್ತು, ತಾಂತ್ರಿಕ ದೋಷ ಆಗಿತ್ತು. ಸರಿಸುಮಾರು ವಿಜಯನಗರ ಕ್ಷೇತ್ರದಲ್ಲಿ ಎಷ್ಟು ಮತದಾರರಿದ್ದಾರೋ ಅಷ್ಟು ಮತದಾರರು ಕೂಡ ಎಸ್ಡಿಡಿಒ ಅಂತ ಮೊದಲಿಗೆ ಅದನ್ನು ಕನ್ಸಿಡರ್ ಮಾಡಲಾಗಿತ್ತು. ಈ ಮೂಲಕ ಡಾಕ್ಯುಮೆಂಟ್ ಕೂಡ ಮಾಡಲಾಗಿತ್ತು. ಅಂದ್ರೆ ಎಷ್ಟು ವೋಟರ್ಸ್ ಇದ್ದಾರೋ ಅಷ್ಟು ಜನ ಕೂಡ ಎಸ್ಡಿಡಿಒ ಅಂತ ನಮೂದು ಮಾಡಲಾಗಿತ್ತು. ಅದಾದ ನಂತರ ತಿದ್ದಿಕೊಂಡು ಅದನ್ನು 50% ಇಳಿಸಲಾಗಿತ್ತು. ಈ ರೀತಿಯಲ್ಲಿ ಕೆಲವೊಂದು ಕಡೆ ಬೂತ್ ಮಟ್ಟದ ಅಧಿಕಾರಿಗಳು ಎಡವಟ್ಟು ಮಾಡಿಕೊಂಡಿರುವಂತಹ ಮಾಹಿತಿ ಕೂಡ ಚುನಾವಣಾ ಆಯೋಗಕ್ಕೆ ಸಿಕ್ಕಿದೆ. ಅದರ ಜೊತೆಗೆ ನಿನ್ನೆಯಷ್ಟೇ ಜಿಬಿಎ ಮುಖ್ಯ ಆಯುಕ್ತರನ್ನು ಭೇಟಿಯಾಗಿರುವಂತಹ ಎಲ್ಲಾ ರಾಜಕೀಯ ಪಕ್ಷದ ಪ್ರತಿನಿಧಿಗಳು ಕೂಡ ಮತ್ತೆ ಎಸ್ಐಆರ್ ಅನ್ನು ಮುಂದೂಡಬೇಕು, ಈ ಎಸ್ಡಿಡಿಒ ಮತದಾರ ಏನಿದ್ರೆ ಅದನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡಬೇಕು ಅಂತ ಮನವಿಯನ್ನು ಕೂಡ ಮಾಡಿದ್ರು. ಈ ಎರಡು ಕಾರಣಕ್ಕೆ ಇದೀಗ ಮತ್ತೆ ಎಸ್ಐಆರ್ ಅವಧಿಯನ್ನು ಮತ್ತೆ ವಿಸ್ತರಣೆ ಮಾಡಲಾಗಿದೆ. ಮೊದಲ ಹಂತವಾಗಿ ಬಿಎಲ್ಒಗಳ ಮನೆ ಮನೆ ಭೇಟಿ ಏನಿದೆ ಅದು ನಾಳೆಗೆ ಕೊನೆ ದಿನಾಂಕ ಆಗಿತ್ತು. ಅದನ್ನು ಇದೀಗ ಮತ್ತೆ ಆಗಸ್ಟ್ 17ರ ತನಕ ವಿಸ್ತರಣೆ ಮಾಡಲಾಗಿದೆ. ಮೊದಲ ಕರಡು ಪಟ್ಟಿ ಏನಿದೆ ಆಗಸ್ಟ್ 17ಕ್ಕೆ ಪ್ರಕಟ ಆಗಬೇಕಾಗಿರುವಂತಹ ಮೊದಲ ಕರಡು ಮತದಾರರ ಪಟ್ಟಿ ಇದೀಗ ಆಗಸ್ಟ್ 24ಕ್ಕೆ ಪ್ರಕಟ ಆಗ್ತಾ ಇದೆ. ಅದರ ಜೊತೆಗೆ ಅಂತಿಮ ಮತದಾರರ ಪಟ್ಟಿ ಏನಿದೆ ಅದು ಅಕ್ಟೋಬರ್ 27ಕ್ಕೆ ಪ್ರಕಟ ಆಗ್ತಾ ಇರುವಂತದ್ದು. ಈ ಹಿನ್ನೆಲೆ ಇದರ ಎಫೆಕ್ಟ್ ಏನಿದೆ ತದನಂತರದಲ್ಲಿ ಜಿಬಿಎ ಚುನಾವಣಾ ಮೇಲೆ ಎಲೆಕ್ಷನ್ ಮೇಲೆ ಕೂಡ ಇದರ ನೇರ ಎಫೆಕ್ಟ್ ಆಗುತ್ತೆ. ಯಾಕಂದ್ರೆ ಡಿಸೆಂಬರ್ ಒಳಗಾಗಿ ಎಲೆಕ್ಷನ್ ಮುಗಿಸಬೇಕಾಗಿತ್ತು. ಇದೀಗ ಈ ಒಂದು ಎಸ್ಐಆರ್ ಅವಧಿ ಕೂಡ ವಿಸ್ತರಣೆಯಾಗಿರೋದ್ರಿಂದ ಇದರ ಎಫೆಕ್ಟ್ ಜಿಬಿಎ ಎಲೆಕ್ಷನ್ ಮೇಲೆ ಬೀಳ್ಬಹುದು ಅನ್ನೋ